ಇಡೀ ದೇಶದಲ್ಲಿ ಒಂದು ಶ್ರೇಷ್ಠವಾದ ಕೆಲಸ ಯಾವುದಪ್ಪ ಅಂತಂದ್ರೆ ಅದು ಗುರುವಿನ ಕೆಲಸ. ಅಂತ ಶ್ರೇಷ್ಠವಾದ ಕೆಲಸಕ್ಕೆ ಸರಿಯಾದ ಮನ್ನಣೆ ಇಲ್ಲ ಅಂತಂದ್ರೆ ನಮ್ ಪ್ರಾಬ್ಲಮ್ ಅಂದ್ರೆ ಜಾಬ್ ಸೆಕ್ಯೂರಿಟಿ ಇಲ್ಲ ಸರ್. ಕದಡಿದ ಸಲಿ ನಮ್ ತಿಳಿವಂದದೆ ನೀರೊಳಗಿರುವುದು ಬೆವರ್ತು ನುರಾಗ ಪತಾಕಂ ಅದನ್ನ ಹೇಳ್ತಾ ಇರೋದೇ ನಮ್ಮ ಕನ್ನಡ ಪ್ರಾಧ್ಯಾಪಕರು. ಇಲ್ಲಿ ಸಮಾವೇಶಕ್ಕೆ ಬರುವಾಗ ನನ್ನ ಸ್ಟೂಡೆಂಟ್ ಸಿಕ್ಕಿದ್ರು. ಅವ್ರಿಗೆ ಬೋಧನೆ ಮಾಡಿರುವಂತಹ ಅವರಿಗೆ ಈಗ 60,000 ರೂಪಾಯಿ ಸ್ಯಾಲ್ರಿ, ನಾವು ತಿಂಗಳಿಗೆ 14,000 ರೂಪಾಯಿ ಸ್ಯಾಲ್ರಿ. ಪರಪ್ಪ ನಗರದಲ್ಲಿ ಕೈದಿಗಳು 500ರಿಂದ 700 ರೂಪಾಯಿ ಕೊಡ್ತಾರೆ. ನಮಗೆ ಎಷ್ಟು 400 ರೂಪಾಯಿನೂ ಬರಲ್ಲ. ಇವಾಗ ಹೇಳಿ, ಕೈದಿಗಿಂತ ಕಡೆ ಖಂಡಿತ ನೆಲೆ ಇಲ್ದಂಗ್ ಮಾಡ್ಬೇಕು ಅಂತ ಒಂಥರ ಹೆಂಗ್ ಮಾಡ್ತಾರೆ ಅಂದ್ರೆ ಟಿಶ್ಯೂ ಪೇಪರ್ ಇದ್ದಂಗೆ ಒರ್ಸ್ಕೊಳ್ಳೋದು ಬಿಸಾಕ್ಬಿಡೋದು, ಕೆಲಸ ಮಾಡಿಸ್ಕೊಳ್ಳೋದು ಬಿಸಾಕ್ಬಿಡೋದು. ಇತಿಹಾಸ ಹೇಳ್ತಾ ಇದೀವಿ, ಬಟ್ ನಮ್ ಇತಿಹಾಸ ನಮ್ಗೆ ಸರಿಯಾಗಿ ಗೊತ್ತಿಲ್ಲ ಪರಿಸ್ಥಿತಿ ತಂದಿಟ್ಬಿಟ್ಟ ಗೌರ್ಮೆಂಟ್. ನಮ್ ಪರಿಸ್ಥಿತಿ ಹೆಂಗೈತೆ ಅಂತ ಹೇಳಿದ್ರೆ ಇನ್ನೊಬ್ರ ಕೈಲಿ ಹೇಳ್ಕೊಳಕ್ ಕೂಡ ನಮಗೆ ಕಷ್ಟ ಆಗ್ತಾ ಇದೆ. ಶಿಲ್ಪಿಯನ್ನ ಮೂರ್ತಿಯನ್ನಾಗಿ ಮಾಡುವವರು ಉಪನ್ಯಾಸಕರು. ಉಪನ್ಯಾಸಕರಿಗೆ ಇವತ್ತು ಆರ್ಥಿಕ ದೃಷ್ಟಿಯಿಂದ ಕೀಳಾಗಿ ನೋಡಿದ್ರೆ ಶಿಕ್ಷಣ ಹೆಂಗ್ ಮುಂದುವರಿತದ? ನಮಸ್ಕಾರ ಸರ್, ಏನ್ ನಿಮ್ಮ ಹೆಸರು? ಸಂದೀಪ್ ಅಂತ. ಸಂದೀಪ್, ನೀವ್ಯಾವ ಸಬ್ಜೆಕ್ಟ್? ಕನ್ನಡ ಮಾಡ್ತಾ ಇದ್ದೆ. ಕನ್ನಡ ಹೇಳಿ ಸರ್. ಸರ್, ಈಗ ಇಷ್ಟು ವೈಯಕ್ತಿಕ ಸಮಸ್ಯೆಗಳನ್ನು ಮಾತ್ರ ಹೇಳಿದ್ರು, ಕೆಲವು ವಿಷಯವಾರ ಸಮಸ್ಯೆಗಳು ಬೇರೆ ಬೇರೆ ಹೇಳ್ತಾ ಇರ್ಬೇಕು, ನನಗೆ ರಿಪೀಟ್ ಆಗ. 900 ಇದ್ದಿದ್ದು ಅತಿಥಿ ಶಿಕ್ಷಕರ ಸಂಖ್ಯೆ ಇವತ್ತು 6,800ಕ್ಕೆ ಮುಟ್ಟಿದೆ. ಈಗ 900ರಿಂದ ಇವತ್ತು 6,800 ಹತ್ರ ಮುಟ್ಟಿದೆ ಅಂದ್ರೆ ಕಾರಣ ಏನು? ಸರ್ಕಾರದ ನಿರ್ಲಕ್ಷ್ಯ. ಯಾಕೆಂದ್ರೆ ಸರ್ಕಾರ ನೇಮಕಾತಿಗಳನ್ನ ಮಾಡ್ಕೊಳ್ತಿಲ್ಲ. ತುಂಬಾ ವ್ಯವಸ್ಥಿತವಾಗಿ 900 ಯಾವ ಇಸ್ವಿಲಿತ್ತು? ಕೋವಿಡ್ಗಿಂತ ಸ್ವಲ್ಪ ಮುಂಚೆ ಸರ್. ಕೋವಿಡ್ ಮುಂಚೆ ಅಂದ್ರೆ 2018, 17, 18 ಸರ್ 19. 900 ಇದ್ದಿದ್ದು ಇವತ್ತು ಅತಿಥಿ ಉಪನ್ಯಾಸಕರ ಸಂಖ್ಯೆ ಸುಮಾರು 7,000 ಹತ್ರ ಇಡೀ ರಾಜ್ಯದಲ್ಲಿ ತಲುಪಿದೆ. ಸೊ ಇದು ತುಂಬಾ ವ್ಯವಸ್ಥಿತವಾಗಿ ಸರ್ಕಾರಿ ಶಾಲಾ ಕಾಲೇಜುಗಳನ್ನ ಮುಚ್ಚಿಸುವಂತಹ ವ್ಯವಸ್ಥೆ ಅಂತ ಅನ್ಸುತ್ತೆ. ಯಾಕಂದ್ರೆ ಈಗ ಯಾವುದೇ ಒಂದು ಸಬ್ಜೆಕ್ಟ್, ಫಾರ್ ಎಕ್ಸಾಂಪಲ್ ಫಿಸಿಕ್ಸ್, ಒಂದು 40 ಮಕ್ಕಳು ಇಲ್ಲ ಅಂದ್ರೆ ಅಲ್ಲಿದ್ದಂತ ಪರ್ಮನೆಂಟ್ ಲೆಕ್ಚರ್ ಬೇರೆ ಕಡೆಗೆ ಟ್ರಾನ್ಸ್ಫರ್ ಆಗಬಹುದು. ಅಲ್ಲಿಗೆ ಒಬ್ರು ಪರ್ಮನೆಂಟ್ ಲೆಕ್ಚರ್ ಆ ಸ್ಥಾನಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾಕೆ ಕೊಡಲ್ಲ? ಯಾಕಂದ್ರೆ ಮಕ್ಕಳ ಸಂಖ್ಯೆ 40ಕ್ಕಿಂತ ಕಡಿಮೆ ಇದೆ. ಹಾಗಾಗಿ ಪರ್ಮನೆಂಟ್ ಲೆಕ್ಚರ್ ನ ಅಲ್ಲಿಗೆ ಹಾಕಕ್ ಬರಲ್ಲ. ಅಲ್ಲಿ ಗೆಸ್ಟ್ ಲೆಕ್ಚರ್ ಹಾಕ್ಬೋದು. ಗೆಸ್ಟ್ ಲೆಕ್ಚರ್ ಹಾಕ್ಬೋದು. ಅದು ವ್ಯವಸ್ಥೆ ಏನಾಗ್ತಾ ಹೋಗುತ್ತೆ ಅಂದ್ರೆ ಗೆಸ್ಟ್ ಲೆಕ್ಚರ್ ಜಾಸ್ತಿ ಆಗಿ 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 ಕೊನೆಗೆ ಇಡೀ ಸರ್ಕಾರವೇ ಯಾವ ತರ ಮಾಡುತ್ತೆ ಅಂದ್ರೆ ಪರ್ಮನೆಂಟ್ ಲೆಕ್ಚರ್ಸ್ ಇಲ್ಲ. ಅಲ್ಲಿ ಪರ್ಮನೆಂಟ್ ಲೆಕ್ಚರ್ಸ್ ಇಲ್ಲ ಅಂದ್ರೆ ವ್ಯವಸ್ಥೆ ಹೆಂಗಾಗ್ತಾ ಇದೆ ಅಂದ್ರೆ ಮಕ್ಕಳಿಲ್ಲ ಅಂತ ಲೆಕ್ಚರ್ಸ್ ಇಲ್ಲ ಅಂತ ಮಕ್ಕಳಿಲ್ಲ. ಅದೊಂದಾಯ್ತಾ? ಈಗ ವಾಣಿಜ್ಯ ವಿಭಾಗದಲ್ಲಿ ಅಕೌಂಟೆನ್ಸಿ, ಬಿಸ್ನೆಸ್ 2 ಸಬ್ಜೆಕ್ಟ್ ಇದೆ ಸರ್. 2 ಸಬ್ಜೆಕ್ಟಿಗೆ ಒಂದು ಸಬ್ಜೆಕ್ಟಿಗೆ 1 ಲೆಕ್ಚರ್ ಅಂತೆ, 2 ಸಬ್ಜೆಕ್ಟಿಗೆ 2 ಲೆಕ್ಚರ್ಸ್ ತಗೋಬೇಕು ಅಲ್ವಾ? ಅಲ್ಲಿ ಕಾಮರ್ಸ್ ಅಲ್ಲಿ ಹಂಗ ಆಗ್ತಾ ಇಲ್ಲ. ನೀವು ಇಡೀ ಕರ್ನಾಟಕದಲ್ಲಿ ಎಲ್ಲಾದ್ರೂ ಕೇಳ್ಕೊಂಡ್ ಬನ್ನಿ, ಅಕೌಂಟೆನ್ಸಿ ಮತ್ತೆ ಬಿಸ್ನೆಸ್ ಒಬ್ಬರೇ ಲೆಕ್ಚರ್ ಮಾಡಬೇಕು. ಅದು ಪರ್ಮನೆಂಟ್ ಲೆಕ್ಚರ್ಸಿಗೆ ಏನಾದ್ರೂ ಇಟ್ಕೊಳ್ಳಿ, ಅದು ಕೂಡ ಗೆಸ್ಟ್ ಲೆಕ್ಚರ್ಸಿಗೂ ಕೂಡ ಅದೇ ಅನ್ವಯ ಆಗ್ತಾ ಇದೆ. ಹೀಗಾಗಿ ಕಾಮರ್ಸ್ ಲೆಕ್ಚರ್ ತುಂಬಾ ಸಫರ್ ಪಡ್ತಾ ಇದಾರೆ ಸರ್. ರಾಜೇಂದ್ರ ಪ್ರಸಾದ್ ಅಂತ ಚಾಮರಾಜನಗರದಿಂದ ನಗರದವ್ರೇನ್ರಿ? ಸರ್, ಚಾಮರಾಜನಗರ ಬಂದಿರೋದು. ನಾನು ಇಂಗ್ಲಿಷ್, ನಾನು ಗುಂಡ್ಲುಪೇಟೆ ಸರ್. ಗುಂಡ್ಲುಪೇಟೆ ಅಲ್ಲಿ ನಿಮ್ಮೂರಿಗೆ ಬಂದಿದ್ದೆ, ಕಾರ್ಯಕ್ರಮ ಮಾಡಿದ್ದೀನಿ. ನಾನು ಇಂಗ್ಲಿಷ್ ಅನ್ನ ಟೀಚ್ ಮಾಡ್ತಿದ್ದೀನಿ. ಇಂಗ್ಲಿಷ್ ಪಾಠನಾ? ಇದು ಇಂಗ್ಲಿಷ್ ಮೊದಲನೇ ಪಾಠ, ಜೆಂಟ್ಲ್ಮನ್ ಆಫ್ ದಿ ಜಂಗಲ್. ನಾವು ಸರ್, ನಮ್ಮಲ್ಲಿ ಈಗ ನಮ್ಮ ಸಂಘಟನೆಯಲ್ಲಿ 6,000ಕ್ಕಿಂತ ಹೆಚ್ಚು ಜನ ಇದ್ದಾರೆ. ನಮ್ಮ ಸ್ಯಾಲರಿ ಏನಾಗ್ಬಿಟ್ಟಿದೆ 14,000 ರೂಪಾಯಿ ನಾವು ತಗೊಳ್ತಿದೀವಿ. ಮನೆ ಬಾಡಿಗೆ ಕಟ್ಲಿಕ್ಕಾಗೋದಿಲ್ಲ, ಮಕ್ಕಳನ್ನ ಸ್ಕೂಲ್ಗೆ ಸೇರ್ಸ್ಲಿಕ್ಕಾಗೋದಿಲ್ಲ, ಮತ್ತೆ ನಮಗೆ ತಿಂಗಳಿಗೆ ಒಂದು ರಜಾ ಕೊಡ್ತಿಲ್ಲ. ಈ ಗವರ್ಮೆಂಟ್ ನೌಕರರಿಗೆ 15 EL ಇದೆ, 10 CL ಇದೆ, 2 RH ಇದೆ. ಅವ್ರಿಗೆ ನಮಗೆ ಒಂದು ದಿನ ರಜಾ ಹಾಕಿದ್ರೆ ನೆಕ್ಸ್ಟ್ ಮಂತ್ ಏನಾದ್ರು ನನಗೆ ತುಂಬಾ ಎಮರ್ಜೆನ್ಸಿ ಇದೆ, ನಂಗೆ ರಜಾ ಬೇಕು ಅಂದ್ರೆ ನಿನ್ನೆ ಈ ತಿಂಗಳ ಸಂಬಳ, ಈ ತಿಂಗಳದ್ದು ರಜಾ ಮುಗ್ದೋಗಿದೆ, ನಿನ್ ನೆಕ್ಸ್ಟ್ ಡೇ ರಜಾ ಹಾಕಿದ್ರೆ ನಿನ್ನ ಸ್ಯಾಲರಿ ಕಟ್ ಮಾಡ್ತೀನಿ ಅಂತ ಮೌಖಿಕವಾಗಿ ಆದೇಶ ಹಾಕ್ತಾರೆ ಯಾರು? ಪ್ರಿನ್ಸಿಪಾಲ್ಗಳು ಮತ್ತೆ DDಗಳು. ಇದನ್ನ ಕೇಳಿದ್ರೆ ಮೇಲಾಧಿಕಾರಿಗಳ ಆದೇಶ ಅಂತಾರೆ. ಸರ್ಕಾರದಲ್ಲಿ ಕೂತಿರುವಂತ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಇದೇ ಸರ್ಕಾರ 13ರಲ್ಲೂ ಇತ್ತು, ಮತ್ತೆ 18ರಲ್ಲಿ ಬಂದಿದೆ. ನಾವು ಯುವಕರನ್ನ ಮುಂದೆ ತರ್ತೀವಿ, ನೌಕರನ್ನ ಮತ್ತೆ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀವಿ ಅಂದ್ರು. ಯಾವುದೇ ಸಿದ್ದರಾಮಯ್ಯ ಅವರಾಗಿರ್ಬೋದು ಮತ್ತೆ DK ಶಿವಕುಮಾರ್ ಅವರಾಗಿರ್ಬೋದು 2ನೇ ಬಾರಿ ಖಾತೆಯನ್ನು ಹಂಚಿಕೆ ಮಾಡಿಸ್ಕೊಂಡಿದ್ದಾರೆ. ಯಾರು? ಮಧು ಬಂಗಾರಪ್ಪ ಅವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನ ಯಾವುದೇ ರೀತಿಯಾದಂತಹ ಬದಲಾವಣೆ ನೋಡಲಿಲ್ಲ. ಪದವಿ ಪೂರ್ವಕ್ಕೆ ಹೆಂಗ್ ಬರ್ತಾರ ಅವರು? ಹೌದು ಸರ್, ಅವರೇ ಸರ್. ಹೌದು, ಪದವಿ ಪೂರ್ವಕ್ಕೂ ಅವರೇ ಸರ್. ಅದಕ್ಕೆ ನಾನು ಯೋಚನೆ ಮಾಡ್ತಿದ್ದೆ, ಪ್ರಾಥಮಿಕ 1 to 12 ಸರ್, 1 to 12 ಸರ್. ಯಾವುದೇ ರೀತಿ ಕೂಡ ಪ್ರೌಢ ಬಂದ್ಬಿಡ್ತಾರೆ. ಪ್ರೌಢ ಸರ್, ಹೌದು. ಆಮೇಲೆ ನಮ್ಮನ್ನ ಈಗ ಹೊಸ ನೇಮಕಾತಿಯಲ್ಲಿ 12ನೇ ಕ್ಲಾಸ್ ಅಂತ ಹೇಳಿ 12ನೇ ಕ್ಲಾಸ್ ಸರ್. ಈ ಹೊಸ ನೇಮಕಾತಿಯಲ್ಲಿ ನಮ್ಗೆ ಏನ್ ಮಾಡಿದ್ದಾರೆ ಅಂದ್ರೆ, ನಾವು ಯಾವುದೇ ಒಂದ್ ವೇಳೆ ಆ ಒಂದು ಕ್ಯಾಂಪಸ್ ಒಳಗಡೆ ಪ್ರಿಮಿಸಸ್ ಅಲ್ಲಿ ಹೈಸ್ಕೂಲ್ ಇದ್ರೆ ಹೈಸ್ಕೂಲ್ಗೂ ಕೂಡ ಗೆಸ್ಟ್ ಲೆಕ್ಚರರ್ಸ್ ಪಾಠ ಮಾಡಬೇಕು ಅನ್ನೋ ನಿಯಮನ ಮುಂದಿನ ದಿನಗಳಲ್ಲಿ ತಂದ್ರೂ ಆಶ್ಚರ್ಯ ಇಲ್ಲ. ಅದು ಈಗ ಆಲ್ರೆಡಿ ಪರ್ಮನೆಂಟ್ ಲೆಕ್ಚರರ್ ಮಾಡಬೇಕು ಅಂತಾಗಿದೆ ಮುಂದಿನ ನೇಮಕಾತಿಯಲ್ಲಿ.
ನಮ್ಗೆ ಇದನ್ನ ಮಾಡಿದ್ರು ಮಾಡ್ಲಿಕ್ಕೆ ಆಶ್ಚರ್ಯ ಇಲ್ಲ ಸರ್. ಈ 14,000 ತಕೊಂಡು ಬೆಂಗಳೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಎಲ್ಲೂ ಕೂಡ ನಾವು ಸರ್ವೈವಲ್ ಆಗ್ಲಿಕ್ಕೆ ಆಗ್ತಾ ಇಲ್ಲ. ಒಬ್ಬ ಕೈದಿಗೆ ದಿನಕ್ಕೆ 700 ರೂಪಾಯಿ ಕೊಡ್ತಿದ್ದಾರೆ, ನಮ್ಗೆ 350 ಕೊಡ್ತಿದ್ದಾರೆ. ಜಮೀನುಗಳಲ್ಲಿ ಕೆಲಸ ಮಾಡೋ ಲೇಬರರ್ಸ್ಗೆ 700 ರೂಪಾಯಿ ಇದೆ, ಲೇಡೀಸ್ ಲೇಬರರ್ಗೆ 500 ರೂಪಾಯಿ ಇದೆ. ನಾವು ಮಕ್ಕಳನ್ನ ತಿದ್ದುವಂತವರು, ಸಮಾಜಮುಖಿ ಕೆಲಸ ಮಾಡ್ತಾ ಇರುವಂತವರು, ಅನೇಕ ಕಾಲೇಜ್ಗಳಲ್ಲಿ ಟೆಸ್ಟ್ ಗಳನ್ನ ಮಾಡ್ತಿದೀವಿ, ವ್ಯಾಲ್ಯೂಯೇಷನ್ ಗಳು ಮಾಡ್ತಿದೀವಿ, ಪರೀಕ್ಷಾ ಕೇಂದ್ರಗಳನ್ನು ನೋಡ್ಕೊತಿದೀವಿ, ಜವಾಬ್ದಾರಿಯುತ ಒಂದು ಸ್ಥಾನದಲ್ಲಿದ್ದೀವಿ. ನಮ್ಮನ್ನ ಯಾವ ತರ ಅಂದ್ರೆ ಅವರ ಮನೆಗಳಲ್ಲಿರುವಂತ ವಾಚ್ಮ್ಯಾನ್ ಸಂಬಳ ಜಾಸ್ತಿ ಕೊಡ್ತಿದ್ದಾರೆ ಸರ್. ಸರ್ಕಾರಿ ನೌಕರರ ಮನೆಗಳಲ್ಲಿ ಡ್ರೈವರ್ ಕೆಲಸ ಮಾಡ್ತಿದ್ದಾರೆ. ನಮ್ಮ ಸಚಿವರು ಕಾರ್ ಡ್ರೈವರ್ ಇದಾರಲ್ಲ ಸರ್, ಅವ್ರ ಸಂಬಳ 30-35,000 ಇದೆ. ನನ್ನ ಸಂಬಳ 14,000 ಇದೆ ಸರ್. ಏನ್ ನಂಗೆ ಹೆಂಗ್ ಬದುಕಲಿ ಸರ್? ಏನ್ ಮಾತಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನನಗೆ. ಹೌದು, ಏನ್ ನನ್ನ ಹೆಂಗ್ ಬದುಕಲಿ ಹೇಳಿ ಸರ್? ನಾನು ಗಡಿ ಜಿಲ್ಲೆ ಚಾಮರಾಜನಗರದಿಂದ ಬಂದಿದ್ದೀನಿ, ಹೆಂಗ್ ಮಾಡ್ಲಿ ಸರ್? ನನ್ನ ಸಂಬಳ 14,000 ತಗೊಂಡು ಏನ್ ಮಾಡ್ಲಿಕ್ಕಾಗುತ್ತೆ ಸರ್ ನಾನು? ಕರೆಕ್ಟ್. ಗುಂಡ್ಲುಪೇಟೆ ಗುಂಡ್ಲುಪೇಟೆ ನೋಡಿ, ಇವತ್ತು ಮಕ್ಕಳಿಗೆ ಇವತ್ತು ITBT ವಲಯದಲ್ಲಿ ಇಂಗ್ಲಿಷ್ ಇಲ್ಲ ಅಂತಂದ್ರೆ ಮೂಸ್ ನೋಡಲ್ಲ.